ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ ಅಂತ ನಾವು ನಂಬುತ್ತೇವೆ. ದೇವರು ತನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರೊಟ್ಟಿಗೆ ಮಾತಾಡುವವರಾಗಿದ್ದೇವೆ. ಆದ ಕಾರಣ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಎಂಥ ಸುಂದರವಾದ ವಾಕ್ಯ, ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ನಮ್ಗೆ ಯಾರು ಮಾಡ್ತಾರೋ ಉಪಕಾರ ಅವರಿಗೆ ನಾವು ಉಪಕಾರ ಮಾಡ್ತೇವೆ. ಯಾರು ನಮ್ಮನ್ನು ದ್ವೇಷ ಮಾಡ್ತಾರೋ ಅವರಿಗೆ ನಾವು ದ್ವೇಷಿಸ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ, ಕರುಣೆ ಬಹಳ ಇಂಪಾರ್ಟೆಂಟ್. ನಾವು ಬರೀ ನಮ್ಮ ಕುಟುಂಬನ ಮಾತ್ರ ನಾವು ಕರುಣೆಯಿಂದ ನಾವು ನೋಡ್ಕೊಳ್ತೇವೆ, ನಮ್ಮ ಮಕ್ಕಳನ್ನ ನೋಡ್ಕೊಳ್ತೇವೆ. ಆದರೆ ನಾವು ದಾರಿಯಲ್ಲಿ ಹೋಗುವಾಗ, ಯಾರೇ ಒಂದು ಕಷ್ಟದಲ್ಲಿರುವಾಗ, ಒಂದು ವೇಳೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಅವ್ರ ವಿಷಯದಲ್ಲಿ ನಾವೇನು ಮಾಡ್ತೇವೆ, ಅಷ್ಟು ನಾವು ಕಾಳಜಿಯನ್ನು ಕರುಣೆಯನ್ನು ತೋರಿಸಲ್ಲ. ಅದನ್ನೇ ದೇವರು ಹೇಳ್ತಾ ಇದ್ದಾನೆ, ಒಬ್ಬರಿಗೊಬ್ಬರು ಎಂಬುದಾಗಿ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಕ್ಷಮಿಸುವವರಾಗಿಯೂ ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಮತ್ತು ಕ್ಷಮಿಸುವವರಾಗಿಯೂ ಇರಬೇಕಂತೆ. ಯಾಕೆ ಅಂತಂದರೆ, ಇದನ್ನು ಕೇವಲ ದೇವರು ನಮ್ಮೊಟ್ಟಿಗೆ ನೀವು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳುವಾತನಲ್ಲ. ಆದರೆ ಯೇಸು ಕ್ರಿಸ್ತನ ಜೀವನವನ್ನು ನಾವು ನೋಡುವಾಗ ಆತನು ಕರುಣೆಯುಳ್ಳ ದೇವರಾಗಿಯೂ ಕ್ಷಮಿಸುವ ದೇವರಾಗಿಯೂ ಮತ್ತು ನಮಗೆಲ್ಲ ಉಪಕಾರ ಮಾಡಿದಂಥ ಯೇಸು ಕ್ರಿಸ್ತನಿಗೆ ಈ ವಾಕ್ಯದಲ್ಲಿ ಹೇಳುವಂಥದ್ದೇನು, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಅದಕ್ಕೆ ದೇವರು ಯೇಸುಸ್ವಾಮಿಗೆ ದೇವಕುಮಾರನು ಅಂತ ಹೇಳ್ತಾರೆ. ಯಾಕೆ? ಆತನು ದೇವರಿಗೆ ಹೋಲಿಕೆಯಾಗಿ ದೇವರ ಸ್ವರೂಪದಲ್ಲಿ ಯೇಸುಸ್ವಾಮಿ ಜೀವಿಸಿದರು. ಅವರಲ್ಲಿ 3 ವಿಷಯಗಳನ್ನ ನಾವು ಯೇಸುಸ್ವಾಮಿಯಲ್ಲಿ ನೋಡ್ತೇವೆ. ಮೊದಲನೇದಾಗಿ, ಆತನು ನಮ್ಮನ್ನು ಕ್ಷಮಿಸುವ ದೇವರು, ಉಪಕಾರ ಮಾಡಿದಂಥ ದೇವರು ಮತ್ತು ಕರುಣೆ ತೋರಿಸಿದಂಥ ದೇವರಾಗಿದ್ದಾರೆ. ಹಾಗಾದರೆ ಆತನನ್ನು ನಾವು ಅನುಸರಿಸಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಾವು ದೇವರ ಮಕ್ಕಳಾಗಬೇಕು. ದೇವರ ಮಕ್ಕಳಾಗಬೇಕಾದ್ರೆ ಏನು ಮಾಡಬೇಕು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನ 1ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ನಾವು ಆಟೋಮೆಟಿಕ್ಕಾಗಿ ದೇವರ ಮಕ್ಕಳು ಅಂತ ನಾವು ಅನಿಸ್ಕೊಂಡ್ರೆ, ನಾವು ದೇವರ ಮಕ್ಕಳಾದರೆ ಖಂಡಿತ ಆತನಲ್ಲಿರುವಂಥ ಈ ಒಂದು ಒಳ್ಳೆಯ ಗುಣಗಳನ್ನು ನಾವು ಅನುಸರಿಸೋಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕದ ತಂದೆ. ಹೌದು ರಾಜ, ತಂದೆಯ ದೇವರೇ, ನಾವು ಉಪಕಾರಿಗಳಾಗಿಯೂ ಒಬ್ಬರಿಗೊಬ್ಬರು ಸ್ವಾಮಿ ಕರುಣೆಯುಳ್ಳವರಾಗಿಯೂ ಮತ್ತು ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿಯೂ ಜೀವಿಸುವಾಗ ನಾವು ದೇವರ ಮಕ್ಕಳೆನಿಸ್ಕೊಳ್ತೇವೆ. ಕರ್ತನೇ, ಅದು ನೀನು ದೇವರ ಮಗನಾಗಿ ನಮಗೋಸ್ಕರ ಇದನ್ನೆಲ್ಲ ಮಾಡಿ ತೋರಿಸಿ ಕರ್ತನೇ ನಿನ್ನನ್ನು ಅನುಸರಿಸುವಂಥ ಆತ್ಮವನ್ನು ನಮಗೆ ಕೊಡು ಸ್ವಾಮಿ. ನಮ್ಮಲ್ಲಿರುವಂಥ ಎಲ್ಲ ದುರ್ಬುದ್ಧಿಗಳನ್ನು, ಸ್ವಾರ್ಥತೆಯನ್ನು ತೆಗೆದುಹಾಕಿ ಒಳ್ಳೆಯ ಮನಸ್ಸನ್ನು ಕೊಟ್ಟು ನಿನ್ನ ಮಕ್ಕಳಾಗಿ ಬಾಳ್ಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.